ಇವಾಗ ಹೇಗೆ ಅನ್ನಿಸ್ತಾ ಇದೆ? ಈಗ ಸ್ವಲ್ಪ ಪರವಾಗಿಲ್ಲ ಸಂಜೀವ್ ಅವರೇ. ಅದಕ್ಕೆ ಹೇಳೋದು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ. ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಅಂತಂದರೆ ಶಕ್ತಿ ಹೇಗೆ ಬರುತ್ತೆ? ಹಾಗಂತ ಎಷ್ಟು ಅಂತ ತಿನ್ನಕ್ಕಾಗತ್ತೆ? ನಿಮ್ಮ ಕೈಲಿ ಎಷ್ಟಾಗುತ್ತೋ ಅದಕ್ಕಿಂತ ಒಂಚೂರು ಜಾಸ್ತಿ ತಿನ್ನಬೇಕು. ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಮಾಡೋ ಥರ ನನಗೂ ಪಾಠ ಮಾಡ್ತಾ ಇದ್ದೀರಾ? ಈಗ ನಾವು ಪಾಠ ಮಾಡಲಿಲ್ಲ ಅಂತಂದರೆ ಜೀವನ ಪಾಠ ಮಾಡುತ್ತೆ. ಅದಕ್ಕಿಂತ ಮುಂಚೆ ನಾವೇ ತಿಳ್ಕೊಂಬಿಡೋದು ಒಳ್ಳೇದಲ್ವಾ? ನೋಡಿ, ಆದರೂ ನೀವು ನನಗೋಸ್ಕರ ತುಂಬ ರಿಸ್ಕ್ ತಗೋತಿದ್ದೀರಾ. ಇದರಲ್ಲಿ ರಿಸ್ಕ್ ತಗೊಳ್ಳೋದೇನು ಬಂತು? ಈಗ ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನೀವು ನನ್ನ ಹೀಗೆ ನೋಡ್ಕೊಂತಿದ್ರಿ ಅಲ್ವಾ? ಆದರೂ ನೀವು ಕಷ್ಟ ಮಾಡಿಕೊಂಡು ನನ್ನ ಕಷ್ಟ ದೂರ ಮಾಡೋ ಪ್ರಯತ್ನ ಯಾಕೆ ಮಾಡ್ತಿದ್ದೀರಾ? ಇದನ್ನು ಯಾರಾದರೂ ಕಷ್ಟ ಅಂತ ಹೇಳ್ತಾರಾ? ಈಗ ಒಂದು ಮಗು ಊಟ ಮಾಡದೇ ಇದ್ದಾಗ ತಾಯಿ ಊರೆಲ್ಲ ಓಡಾಡಿಸ್ಕೊಂಡು ಊಟ ಮಾಡಿಸ್ತಾಳೆ. ತಾಯಿ ಅದನ್ನು ಕಷ್ಟ ಅಂತ ಹೇಳ್ತಾಳಾ? ಹಾಗೆ ನೀವು ಈಗ ಮಗು ಇದ್ದ ಹಾಗೆ ನಿಮ್ಮನ್ನು ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಷ್ಟೇ. ಸಂಜೀವರ ನಂಗೆ ಸಾಕು. ಅಯ್ಯೋ, ಇನ್ನು 2 ಸ್ಪೂನ್ ತಿಂದೆಲ್ಲ ಆಲ್ರೆಡಿ ಸಾಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ತಿನ್ನಿ. ನೋಡ್ರಿ ಒಳಗಡೆ ಹೇಗೆ ಸೇವೆ ನಡೀತಾ ಇದೆ ಅಂತ. ಶಾಲೆಗೆ ರಜೆ ಹಾಕಿ ಅವಳು ಸೇವೆ ಮಾಡ್ತಿದ್ದಾನೆ. ನಾವೇನು ಅವಳನ್ನು ತಿನ್ಬಿಡ್ತಿದ್ವಾ? ಹೌದು ಕಣೆ, ನೀನು ರಾಕ್ಷಸಿ ಅಲ್ವಾ, ಎಲ್ಲಿ ತಿಂದ್ಬಿಡ್ತೀಯೋ ಅಂತ ಭಯ ಅವನಿಗೆ. ಆಗಲೇ ಆ ಹುಡುಗಿ ಬೇಡ ಬೇಡ ಅಂದ್ರು ಕಷಾಯ ಕುಡಿಸಿದ್ ನೋಡಿದ ಮೇಲೆ ನೀನು ಯಾವ ರೀತಿ ಕಾಳಜಿ ಮಾಡ್ತೀಯ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಅವನೇ ಕಾಳಜಿ ಮಾಡ್ತಾ ಇದ್ದಾನೆ. ನೀವು ನೋಡಿ ಕಲೀರಿ. ನಾನು ಜ್ವರ ಬಂದು ನರಳಾಡ್ತಾ ಇದ್ರು ಒಂದಿನನೂ ಈ ರೀತಿ ಆರೈಕೆ ಮಾಡಲಿಲ್ಲ ನೀವು. ವಯಸ್ಸಲ್ಲಿ ಚಿಕ್ಕವನಾದ್ರೂ ಹೆಂಡತಿ ಸೇವೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ನೋಡಿ. ಸರಿ ಕಣೆ, ಮುಂದೆ ನಿನಗೆ ಯಾವುದಾದ್ರೂ ದೊಡ್ಡ ರೋಗ ಬರುತ್ತಲ್ಲ, ಆವಾಗ ನಾನೇ ಗಂಜಿ ಕಷಾಯ ಮಾಡ್ಕೊಬಂದು ನೀನು ಬೇಡ ಬೇಡ ಅಂದ್ರೂ ಮೂಗು ಹಿಡಿದು ಕುಡಿಸ್ತೀನಿ. ಇದ್ಯಾಕೆ ಕಾಳಜಿ ಮಾಡ್ತೀನಿ ಅಂದ್ರೂ ಕೋಪ ಮಾಡ್ಕೋತಾ ಇದೀಯಾ? ಮತ್ತೇನ್ರಿ, ಹೆಂಡತಿ ಹತ್ರ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡೋಕ್ಕೂ ಬರೋದಿಲ್ವಲ್ಲ ನಿಮಗೆ? ಓ ಹೌದಲ್ವಾ? ಹೇಳಿ ಮಹಾರಾಣಿಯವರೇ, ಈ ಸೇವಕನಿಂದ ಏನು ಸೇವೆ ಆಗಬೇಕು ಅಂತ ಅಪ್ಪಣೆ ಮಾಡಿ. ನಿಮ್ಮ ಕೈಕಾಲನ್ನು ಒತ್ತದೆ, ಇಲ್ಲ ತಟ್ಟೆಗೆ ಅನ್ನ ಹಾಕಿ ತಂದು ನಿಮ್ಮ ಬಾಯಿಗೆ ಇಡಲೆ. ಹೇಳಿ, ನನ್ನಿಂದ ಏನು ಸೇವೆ ಆಗಬೇಕು? ನೀವೇನು ಮಾಡೋದು ಬೇಡ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸಾಕು. ಆ ದೇವರು ಗಂಡ ಸುಖವಾಗಿರ್ಬಾರ್ದು ಅಂತಾನೆ ಹೆಂಡತಿ ಅನ್ನೋ ಪ್ರಾಣಿನ ಸೃಷ್ಟಿ ಮಾಡಿದ್ದಾನೆ ಅಂತ ಕಾಣುತ್ತೆ. ಯಾರೋ ಹೇಳ್ತಾ ಇದ್ರು ಗಂಡ ಹಿಂದಿನ ಜನ್ಮದ ಶತ್ರು ಅಂತ. ನಾನು ಹೇಳ್ತಾ ಇದ್ದೀನಿ, ಗಂಡ ಅಲ್ಲ, ಹೆಂಡತಿನೇ ಹಿಂದಿನ ಜನ್ಮದ ಶತ್ರು. ಈಗ ಸುಮ್ಮನೆ ಇದ್ರೆ ಸರಿ. ಅಮೃತ, ಇದು ಬಿಸಿನೀರು, ಇದನ್ನೇ ಕುಡಿಯಮ್ಮ. ತಣ್ಣೀರು ಕುಡಿಬೇಡ. ತಗೋ, ಕೊಡಮ್ಮ, ನಾನು ಕುಡಿಸ್ತೀನಿ. ಹುಷಾರು. ಸಂಜೀವ, ಹೇಗೂ ಇವತ್ತು ಶಾಲೆಗೆ ರಜೆ ಹಾಕಿದೀಯಾ. ಇವತ್ತು ಇಡೀ ದಿನ ನೀನು ಅಮೃತನ ಜೊತೆನೇ ಇದ್ದು ಅವಳನ್ನ ನೋಡ್ಕೊ. ನೀನು ಹೇಳದೆ ಹೋದ್ರೂ ನಾನು ಅದನ್ನೇ ಮಾಡ್ತೀನಿ. ನಾನು ಆರಾಮಾಗೇ ಇದ್ದೀನಲ್ಲ. ನೀವ್ಯಾಕೆ ಸ್ಕೂಲ್ಗೆ ರಜಾ ಹಾಕಿದ್ರಿ? ಸ್ಕೂಲ್ಗೆ ಹೋಗಿ. ಪರವಾಗಿಲ್ಲ, ರಜಾ ಅಂತ ಆಲ್ರೆಡಿ ಹೇಳಾಗಿದೆ. ಅದು ಅಲ್ಲದೆ ನೀವಿಲ್ಲಿ ಹೀಗಿದ್ರೆ ನಾನಲ್ಲಿ ಹೇಗೆ ಪಾಠ ಮಾಡಲಿ? ದೇಹ ಅಲ್ಲಿದ್ರೂ ಮನಸ್ಸಿಲ್ಲೇ ಇರುತ್ತೆ.